ವಂದೇ ಮಾತರಂನ ಎರಡೇ ನುಡಿ ಹಾಡ್ತೀವಿ ಅಂತ AICC ರೆಸಲ್ಯೂಷನ್ ಪಾಸ್ ಮಾಡ್ತು. ಕೇಂದ್ರ ಸರ್ಕಾರ ನಮ್ಮ ದೇಶದ ಸಂಸತ್ತು ಹೇಳಿದೆ ಎಲ್ಲ 6 ನುಡಿಗಳನ್ನು ಹಾಡಬೇಕು. ಜನಗಣ ಮನಕ್ಕೆ ಎಂಥ ಮರ್ಯಾದೆಯನ್ನು, ಯಾವ ರೀತಿಯ ಗೌರವವನ್ನು ಕೊಡಲಾಗುತ್ತೋ ಅದೇ ರೀತಿಯ ಗೌರವವನ್ನು ವಂದೇ ಮಾತರಂಗೂ ಕೊಡಬೇಕು. ಇದು ಸಂಸತ್ತು ಪಾಸು ಮಾಡಿದ ನಿರ್ಣಯ. ಕಾಂಗ್ರೆಸ್ ಏನು ಹೇಳ್ತಾ ಇದೆ? 1937ರಲ್ಲಿ ಕಾಂಗ್ರೆಸ್ ಅಧಿವೇಶನದಲ್ಲಿ ತೆಗೆದುಕೊಳ್ಳಲಾಗಿದ್ದ ನಿರ್ಣಯವೇ ನಮಗೂ ಫೈನಲ್ಲು ಅಂತ. ಅದರ ವಿರುದ್ಧ BJPಯವರು ದೇಶದಾದ್ಯಂತ ಒಂದು ಅಭಿಯಾನ ಮಾಡ್ತಾರಂತೆ. ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಕರೆ ಕೊಟ್ಟಿದ್ದಾರೆ. ಅವರ ಪ್ರಶ್ನೆ ಇಷ್ಟೇ: 1937ರ ಕಾಂಗ್ರೆಸ್ಸಿನ ಅಧಿವೇಶನ ಈ ದೇಶದ ಸಂಸತ್ತಿಗಿಂತಲೂ ದೊಡ್ಡದಾ? ಆ ಅಧಿವೇಶನದಲ್ಲಿ ತೆಗೆದುಕೊಳ್ಳಲಾಗಿದ್ದ ನಿರ್ಣಯ ಅಂಬೇಡ್ಕರರು ಕೊಟ್ಟ ಸಂವಿಧಾನದ ಪ್ರಕಾರ ತೆಗೆದುಕೊಂಡ ನಿರ್ಣಯಕ್ಕಿಂತಲೂ ದೊಡ್ಡದಾ? ಇದನ್ನು ದೇಶ ಮೂಲೆ ಮೂಲೆಗೂ ತಲುಪಿಸಿ ಈ ಪ್ರಶ್ನೆಯನ್ನು ಕೇಳಬೇಕು ಅನ್ನುವ ತೀರ್ಮಾನಕ್ಕೆ BJP ಬಂದಿದೆ. ದೇಶಾದ್ಯಂತ ಯುವ ಪೀಳಿಗೆಯನ್ನು ಗುರಿಯಾಗಿಸಿಕೊಂಡು ಒಂದು ಕ್ಯಾಂಪೇನ್ ಮಾಡುವ ನಿರ್ಧಾರಕ್ಕೆ ಬಂದಿದ್ದಾರೆ. ಸ್ವಾತಂತ್ರ್ಯಕ್ಕಾಗಿ ನಡೆದ ತ್ಯಾಗ ಬಲಿದಾನಗಳ ಕಥೆ ಹೇಳ್ತಾರಂತೆ. संबित पात्रा माताडिदारे केळिस्कोळ्ळि. कांग्रेस पार्टी ने जानबूझकर तुष्टीकरण की राजनीति को बढ़ाया है. यह कोई राजनीतिक विषय नहीं है. हम भी इसमें पीछे नहीं हटने वाले हैं. 2 नेशन थ्योरी को 1937 के कांग्रेस रिजोल्यूशन ने बोया था, वहां आरंभ हुआ था. पुनः यह जो कोशिश की गई है, इस कोशिश को किसी भी कीमत पे हम आगे नहीं बढ़ने देंगे. 26 जनवरी 1950, 24th January 1950, none other than the first president of India, Dr. Rajendra Prasad, Rajendra Babu, जो कि कॉन्स्टिट्यूएंट असेंबली के प्रेसिडेंट थे, जो संविधान सभा के अध्यक्ष थे, उनके खुद का वाक्य था कि राष्ट्रीय संगीत, राष्ट्रीय गीत वंदे मातरम और जनगण मन दोनों को एक ही दृष्टिकोण से देखा जाएगा और दोनों को एक समान सम्मान प्राप्त होगा. This is what he declared on 24th of January 1950. कॉन्स्टिट्यूएंट असेंबली के अध्यक्ष और उसके पश्चात धन्यवाद दूंगा प्रधानमंत्री नरेंद्र मोदी जी को और तमाम सांसदों को जिन्होंने खड़े होकर एक मत होकर कहा कि हम उसी विषय को आगे बढ़ाते हैं और नेशनल ऑनर को इंसल्ट नहीं होने देंगे. जनगण मन के बराबर हम वंदे मातरम को खड़ा करेंगे. हाँ, किसी को बाध्य नहीं करेंगे, मगर जो बाधित करता है वंदे मातरम को आगे बढ़ने से, वंदे मातरम को गाने से, वह दंडित होगा. आप चिंता करिए किस प्रकार से बाधित करने की कोशिश की गई वंदे मातरम को, वह भी कांग्रेस के मुख्यालय में. आप मुझे यह बताइए, आज देश से मैं पूछता हूं, पार्लियामेंट बड़ा है या CWC बड़ी है? किसके आधार पर देश चलेगा? पार्लियामेंट में जो निर्णय होंगे उसके आधार पर देश चलेगा या फिर CWC? BJPಯವರ ಅಭಿಯಾನ ಅಂತೆ ಯುವ ಸಮುದಾಯವನ್ನು ಗುರಿಯಾಗಿಟ್ಕೊಂಡು, ಜನ್ಝಿನ ಗುರಿಯಾಗಿಟ್ಕೊಂಡು ಏನಾದರೂ ಮಾಡ್ತಿದ್ದಾರಾ ಗೊತ್ತಿಲ್ಲ. ಈ ವಿಷಯವನ್ನು ತಗೊಂಡು ಹೋದರೆ ಇವತ್ತಿನ ಜನ್ಸಿಗೆ ಅಪೀಲ್ ಆಗತ್ತಾ? ನೀವು CJP ಪ್ರೊಟೆಸ್ಟ್ನಲ್ಲಿ ಭಾಗವಹಿಸಿದವರೇ ಜನ್ಝಿ, ಅದೇ ಸ್ಯಾಂಪಲ್ ಸೈಜ್ ಅಂದ್ಕೊಂಡ್ರೆ, ಅದೇ ಸ್ಯಾಂಪಲ್ಲು ಅಂದ್ಕೊಂಡ್ರೆ ಅಪೀಲ್ ಆಗೋದ್ರ ಬಗ್ಗೆ ನನಗೆ ನನ್ನದೇ ಆದ ಸಂಶಯಗಳಿದ್ದಾವೆ. ಇವತ್ತು ಈ ಕ್ಷಣ ಗಡಿಯಲ್ಲಿ ನಿಂತು ನಮ್ಮನ್ನು ಕಾಯ್ತಾ ಇರುವ ಸೈನಿಕರ ಬಗ್ಗೆನೇ ಅಷ್ಟೆಲ್ಲ ಮಾತಾಡೋರು 1937ರಲ್ಲಿ ಏನೋ ಒಂದು ನಿರ್ಣಯವನ್ನು ತೆಗೆದುಕೊಂಡು ಬಿಟ್ಟಿದ್ರು, ತುಷ್ಟೀಕರಣಕ್ಕಾಗಿ ನಿರ್ಣಯವನ್ನು ತೆಗೆದುಕೊಂಡು ಬಿಟ್ಟಿದ್ರು ಅಂದರೆ 500 ವರ್ಷಗಳ ಹೋರಾಟದ ನಂತರ ಕಟ್ಟಲಾದ ರಾಮ ಮಂದಿರದ ಬಗ್ಗೆ ಏನು ಅಭಿಪ್ರಾಯ ಇದೆ ಅನ್ನೋದರ ಸ್ಯಾಂಪಲ್ ಸಿಕ್ತಲ್ಲಿ. ರಾಮ ಮಂದಿರ ಅವ್ರು ವಾಟ್ ಎವರ್ ಡ್ಯಾಶ್ ಡ್ಯಾಶ್ ಅಂತ ಒಬ್ಬ ಹುಡುಗಿ ಹೇಳಿದ್ದು ಕೇಳಿಸ್ಕೊಂಡೆ ನಾನು. 500 ವರ್ಷದ ಹೋರಾಟದ ನಂತರ ಆಗಿದ್ದು. ಅವರಿಗೆ 1937ರಲ್ಲಿ ವಂದೇ ಮಾತರಂನ 2 ಚರಣಗಳಿಗೆ ಕಟ್ ಮಾಡಲಾಗಿತ್ತು, ಅದರಿಂದ ಮುಂದೆ ದೇಶ ವಿಭಜನೆಗೆ ದಾರಿ ಆಯಿತು ಅನ್ನೋದು ಮ್ಯಾಟರ್ ಆದರೂ ಆಗತ್ತಾ? ನನಗೆ ನನ್ನದೇ ಆದ ಸಂಶಯಗಳಿದ್ದಾವೆ. ಇದನ್ನು ಪೆಸಿಮಿಸ್ಟಿಕ್ ಆಗಿ ಹೇಳ್ತಾ ಇದ್ದೀನಿ ಅಂತ ನಿಮಗೆ ಅನಿಸಿದರೆ ಐ ಕಾಂಟ್ ಹೆಲ್ಪ್ ಇಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.